ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ನಲ್ಲಿ ನೆಕ್ಸ್ಟ್ ಟಾಪಿಕ್ ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ನಾವು ಯೂಸ್ ಮಾಡಬೇಕಾದ್ರೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಎನ್ಸೆಂಬಲ್ಸ್ ಪ್ರಾಬಬಿಲಿಟಿ ಬರೀಬೇಕಾದ್ರೆ ನಾವು ಒಂದು ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ ದಟ್ ಇಸ್ ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. That is given by ni is equals to gi e power minus alpha plus beta epsilon I ಅಂತ ಹೇಳ್ತೀವಿ. ಸೊ ಈ ರಿಲೇಷನ್ ಯಾವ ರೀತಿ ಬಂತು ಅಂತ ಹೇಳಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್. ಸೊ ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಏನು ಅಂತ ಹೇಳಿ ನೋಡೋಣ. ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಲಾ. ಸೊ ಇದು ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್. Maxwell-Boltzmann distribution gives distribution law ಅಥವಾ MB law ಅಂತಾನೆ ಕರಿತೀವಿ. MB distribution law ಅಂತಾನೆ ಕರಿತೀವಿ. So MB law distribution gives how the total energy of a system is distributed among various members of an assembly or system having identical but distinguishable particles ಅಂತ ಹೇಳ್ತೀವಿ. ಸೊ ಇದು ಲಾ ಏನ್ ಹೇಳುತ್ತೆ, ಟೋಟಲ್ ಎನರ್ಜಿ. ಸೊ ಒಂದು ಸಿಸ್ಟಮ್ ನ ಕನ್ಸಿಡರ್ ಮಾಡಿದೀವಿ ಅಂತ ಅಂದ್ರೆ, one system, we are considering one system here, and in the system it contains a large number of particles. So how energy is distributed? So ಈ ಲಾ ಏನ್ ಹೇಳುತ್ತೆ, distribution of energy among distribution of energy among various members of an assembly. Among various member of an assembly or system ಅಂತ ಹೇಳ್ತೀವಿ. member of a system. So ಈ ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಲಾ ಏನ್ ಹೇಳುತ್ತೆ, ಎನರ್ಜಿ, ಈಗ ಒಂದು ಸಿಸ್ಟಮ್ ಎನರ್ಜಿನ ಟೋಟಲ್ ಇ ಅಂತ ಬರೀತೀವಿ. ಆ ಇ ಅಂತ ಬರೆಯೋ ಎನರ್ಜಿ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ತಗೊಳ್ಳೋಂಥ ಸಿಸ್ಟಮ್ ಯಾವ ರೀತಿ ಇರುತ್ತೆ ಸಿಸ್ಟಮ್. ಸೊ ದಟ್ ಸಿಸ್ಟಮ್ ಟೇಕಿಂಗ್ ಹಿಯರ್ ಈಸ್, ಇಲ್ಲಿ ತಗೊಳ್ಳೋಂಥ ಸಿಸ್ಟಮ್ ಯಾವ ರೀತಿ ಇರುತ್ತೆ ಸಿಸ್ಟಮ್ದು ಅಂತ ಅಂದ್ರೆ, ಈ ಪಾರ್ಟಿಕಲ್ಸ್ ಹೆಂಗಿರುತ್ತೆ, ಐಡೆಂಟಿಕಲ್ but distinguishable particles. Identical but distinguishable particles. Identical but distinguishable particles. So identical but distinguishable particles ಅಂದ್ರೆ ಏನು ಅಂದ್ರೆ, ಐಡೆಂಟಿಕಲ್ ಅಂದ್ರೆ ಎಲ್ಲಾ ಪಾರ್ಟಿಕಲ್ಸ್ ಸೇಮ್ ಇರುತ್ತೆ. ಸೊ ಎಲ್ಲಾ ಪಾರ್ಟಿಕಲ್ಸ್ ಸೇಮ್ ಇದ್ರೆ ಅದನ್ನ ಐಡೆಂಟಿಕಲ್ ಅಂತ ಕರಿತೀವಿ. ಸೊ ಸಪೋಸ್ ಒಂದು ಬಾಕ್ಸ್ ನಲ್ಲಿ ನಾವು ಒಂದು 10 ಬಾಲ್ಸ್ ಹಾಕಿರ್ತೀವಿ. ಸೊ ಎಲ್ಲಾನು ರೆಡ್ ಕಲರ್ ಬಾಲ್ಸ್ ಇರುತ್ತೆ. ಸೊ ಎಲ್ಲಾನು ರೆಡ್ ಕಲರ್ ಬಾಲ್ಸ್ ಸೇಮ್ ಬಾಲ್ಸ್ ಇರುತ್ತೆ. ಅವಾಗ ನಾವು ಯಾವ ಬಾಲ್ ತೆಗಿತೀವಿ, ಯಾವ ಬಾಲ್ ಅದ್ರಲ್ಲಿ ಮತ್ತೆ ವಾಪಸ್ ಹಾಕ್ತಿವಿ ಅಂತ ನೋಡೋದಾದ್ರೆ, ಅಲ್ಲಿ ನಾವು ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಒಂದ್ ಬಾಕ್ಸ್ ಅಲ್ಲಿ ಸಪೋಸ್ 10 ಬಾಲ್ಸ್ ಅಥವಾ 100 ಬಾಲ್ಸ್ ಇರುತ್ತೆ. ಯಾವ್ದೋ ಒಂದು ಬಾಲ್ ತೆಗಿತೀವಿ, ಮತ್ತೆ ಅದೇ ಬಾಲ್ ಹಾಕ್ತಿವಿ, ಮತ್ತೆ ಮಿಕ್ಸ್ ಮಾಡ್ತೀವಿ. ಸೊ ಮಿಕ್ಸ್ ಮಾಡಿದಾಗ ಮತ್ತೆ ನಾವ್ ಯಾವ ಬಾಲ್ ತೆಗ್ದಿದ್ವಿ ಅದೇ ಬಾಲ್ನ ತೆಗಿಯಕ್ ಆಗಲ್ಲ. ಸೊ ಯಾಕಂದ್ರೆ ಅವು ಎಲ್ಲಾನು ಐಡೆಂಟಿಕಲ್ ಆಗಿರುತ್ತೆ. ಆ ತರ ಸಿಸ್ಟಮ್ ನ ನಾವೇನಂತ ಕರಿತೀವಿ, ಐಡೆಂಟಿಕಲ್ ಬಟ್ ಇಂಡಿಸ್ಟಿಂಗ್ವಿಷಬಲ್ ಅಂತ ಕರಿತೀವಿ. ಇಂಡಿಸ್ಟಿಂಗ್ವಿಷಬಲ್ ಅಂತ ಅಂದ್ರೆ ನಮ್ಗೆ ಗುರ್ತು ಹಿಡಿಯಕ್ ಆಗಲ್ಲ, ಯಾವ್ದು ಬೇರೆ ಬೇರೆ ಅಂತ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಸೊ ಆ ತರ ಪಾರ್ಟಿಕಲ್ಸ್ ನ ನಾವು ಐಡೆಂಟಿಕಲ್ ಅಂದ್ರೆ ಎಲ್ಲವೂ ಸೇಮ್ ಇದಾವೆ, ಬಟ್ ಇಂಡಿಸ್ಟಿಂಗ್ವಿಷಬಲ್ ಅಂದ್ರೆ ನಾವು ಒಂದ್ರ ಮಧ್ಯೆ ಇನ್ನೊಂದು ಡಿಫ್ರೆನ್ಸ್ ನೋಡಕ್ ಆಗಲ್ಲ ಅಂತ. ಬಟ್ ಇಲ್ಲಿ ತಗೊಳ್ಳೋದೇನು, ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ನಲ್ಲಿ ಐಡೆಂಟಿಕಲ್ ಬಟ್ ಡಿಸ್ಟಿಂಗ್ವಿಷಬಲ್ ಪಾರ್ಟಿಕಲ್ಸ್. ಸೊ ಐಡೆಂಟಿಕಲ್ ಬಟ್ ಡಿಸ್ಟಿಂಗ್ವಿಷಬಲ್ ಪಾರ್ಟಿಕಲ್ಸ್ ಅಂದ್ರೆ, ಇವಾಗ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ನಲ್ಲಿ ಪಾರ್ಟಿಕಲ್ಸ್ ಇದಾವೆ, ಆ ಪಾರ್ಟಿಕಲ್ಸ್ ನಲ್ಲಿ ಬೇರೆ ಬೇರೆ ಪಾರ್ಟಿಕಲ್ಸ್ ಇದಾವೆ. ಸೊ ಅಂದ್ರೆ ಬೇರೆ ಬೇರೆ ಪಾರ್ಟಿಕಲ್ಸ್ ಅಂದ್ರೆ ಡಿಸ್ಟಿಂಗ್ವಿಷಬಲ್ ಪಾರ್ಟಿಕಲ್ಸ್ ಇರುತ್ತೆ. ಐಡೆಂಟಿಕಲ್ ಅಂದ್ರೆ ಸಪೋಸ್ ಎಲ್ಲಾನು ರೆಡ್ ಕಲರ್ ಬಾಲ್ಸ್, ಎಲ್ಲಾನು ಬಾಲ್ಸ್, ಅದರಲ್ಲಿ ಒಂದು ರೆಡ್ ಕಲರ್ ಇರುತ್ತೆ, ಇನ್ನೊಂದು ಗ್ರೀನ್ ಕಲರ್ ಇರುತ್ತೆ, ಇನ್ನೊಂದು ಬ್ಲೂ ಕಲರ್ ಇರುತ್ತೆ, ಇನ್ನೊಂದು ಯೆಲ್ಲೋ ಕಲರ್ ಇರುತ್ತೆ. ಸೊ ಈ ತರ ಬೇರೆ ಬೇರೆ ಕಲರ್ಸ್ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಡಿಸ್ಟಿಂಗ್ವಿಷಬಲ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಂತ ಹೇಳ್ತೀವಿ,
ಈ ಐಡೆಂಟಿಕಲ್ ಬಟ್ ಡಿಸ್ಟಿಂಗ್ವಿಷಬಲ್ ಪಾರ್ಟಿಕಲ್ಸ್. ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಲಾನ ಅಪ್ಲೈ ಮಾಡ್ಬೇಕು ಅಂದ್ರೆ ಪಾರ್ಟಿಕಲ್ಸ್ ಹೆಂಗಿರ್ಬೇಕು, ದೇ ಶುಡ್ ಬಿ ಐಡೆಂಟಿಕಲ್ ಬಟ್ ಡಿಸ್ಟಿಂಗ್ವಿಷಬಲ್ ಪಾರ್ಟಿಕಲ್ಸ್. ಅಂದ್ರೆ ಒಂದ್ ಪಾರ್ಟಿಕಲ್ ಮತ್ತೆ ಇನ್ನೊಂದು ಪಾರ್ಟಿಕಲ್ ಮತ್ತೆ ಡಿಫರೆನ್ಸ್ ಇರ್ಬೇಕು. ಸೊ ಅದನ್ನ ಐಡೆಂಟಿಕಲ್ ಬಟ್ ಡಿಸ್ಟಿಂಗ್ವಿಷಬಲ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಸೊ ನಾವು to get the relation, we'll consider an assembly of a gas containing total number of n molecules in phase space. Suppose ನಾವು ಒಂದು, ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದೆ ಫೇಸ್ ಸ್ಪೇಸ್ ಅಂತ ಯೂಸ್ ಮಾಡ್ತಾ ಇರ್ತೀವಿ ಅಂತ. ಸೊ ಫೇಸ್ ಸ್ಪೇಸ್ ಅಂದ್ರೆ ಅಲ್ಲಿ ಏನ್ ತಗೊಂತೀವಿ ನಾವು, ಮೊಮೆಂಟಮ್ ಸ್ಪೇಸ್ ಅಂಡ್ ಆಲ್ಸೋ ಪೊಸಿಷನ್ ಸ್ಪೇಸ್ ತಗೊಂತೀವಿ. ಸೊ ಇಲ್ಲಿ ನಾವು ಒಂದು ಸಿಸ್ಟಮ್ ನ ತಗೊಳ್ಳೋಣ. ಆ ಸಿಸ್ಟಮ್ ನಲ್ಲಿ ಏನಿರುತ್ತೆ, ಪಾರ್ಟಿಕಲ್ಸ್ ಇರುತ್ತೆ. ಆ ಪಾರ್ಟಿಕಲ್ಸ್ n ನಂಬರ್ ಆಫ್ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಹಿಯರ್. ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ n, ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ n ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ ಈ ಸಿಸ್ಟಮ್ ಅಲ್ಲಿ. n number of molecules are taken in the system which are in phase space. ಸೊ ಈ n number of particles ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ನೋಡೋದಾದ್ರೆ, ಸೊ ದೇ ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ ನಂಬರ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಈ n ಪಾರ್ಟಿಕಲ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂದ್ರೆ ನಂಬರ್ ಆಫ್ ಸೆಲ್ಸ್ ನಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಸೊ ಯಾವ್ದು ಸೆಲ್ಲು, n1 ಸೆಲ್ಲು, n2 ಸೆಲ್ಲು, n3 ಸೆಲ್ಲು, ಅಥವಾ ಹಂಗೆ ಹೋಗ್ತಾ ಹೋಗ್ತಾ nk ಸೆಲ್. ಸೊ ಟೋಟಲ್ ಈ n ನಂಬರ್ ಆಫ್ ಪಾರ್ಟಿಕಲ್ಸ್ ಏನಿರುತ್ತೆ, ಸೊ ಅದನ್ನ ಫೇಸ್ ಸ್ಪೇಸ್, ಸೊ ವೆನ್ ವಿ ಡಿವೈಡ್ ದಟ್ ಫೇಸ್ ಸ್ಪೇಸ್ ಇಂಟು ನಂಬರ್ ಆಫ್ ಸೆಲ್ಸ್, ಸೊ ವಿ ಗೆಟ್ 1 2 3 4 to k space which contain the number of particles n1 n2 to nk. ಅಂದ್ರೆ ಇದನ್ನ ನಾವು ಸೆಲ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಸೆಲ್, ಸೆಕೆಂಡ್ ಸೆಲ್, ಥರ್ಡ್ ಸೆಲ್, ಫೋರ್ತ್ ಸೆಲ್, ಅಪ್ ಟು ಕೆ ಸೆಲ್. ಕೆ ಸೆಲ್ ವರ್ಗು ನಾವು ಡಿವೈಡ್ ಮಾಡಿದಾಗ ಈ n ನಂಬರ್ ಆಫ್ ಪಾರ್ಟಿಕಲ್ಸ್ ಹೆಂಗ್ ಡಿವಿಷನ್ ಆಗಿರುತ್ತೆ ಅಂದ್ರೆ, ಫಸ್ಟ್ ಸೆಲ್ ನಲ್ಲಿ n1 ಪಾರ್ಟಿಕಲ್ಸ್ ಇರುತ್ತೆ, ಸೆಕೆಂಡ್ ಸೆಲ್ ನಲ್ಲಿ n2 ಪಾರ್ಟಿಕಲ್ಸ್ ಇರುತ್ತೆ, ಥರ್ಡ್ ಸೆಲ್ ನಲ್ಲಿ n3 ಪಾರ್ಟಿಕಲ್ಸ್ ಇರುತ್ತೆ. ಹಂಗೆ ಹೋಗ್ತಾ 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 ಕೆ ಸೆಲ್ ಎಷ್ಟೋ ಒಂದು ಡಿವಿಷನ್ ಮಾಡ್ತೀವಿ. ಸೊ ಅದು ಕೆ ಸೆಲ್ ಅಂತ ಅನ್ಕೊಂಡ್ರೆ, ಕೆ ಸೆಲ್ ನಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇರುತ್ತೆ, n k ಪಾರ್ಟಿಕಲ್ಸ್ ಅಂತ ಇರ್ತೀವಿ. ಸೊ ವಿಚ್ ಆರ್ ಇನ್ ಇಕ್ವಿಲಿಬ್ರಿಯಂ ಸ್ಟೇಟ್. ಸೊ ಇಕ್ವಿಲಿಬ್ರಿಯಂ ಸ್ಟೇಟ್ ನಲ್ಲಿ ಇರುತ್ತೆ. ಸೊ ಈ ತರ ಇರೋದನ್ನ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಹೆಂಗ್ ಬರಿತೀವಿ ಅಂತಂದ್ರೆ, ಸೊ ಇದ್ರದ್ದು ಪ್ರಾಬಬಿಲಿಟಿ ಅಂದ್ರೆ ಯಾವ ರೀತಿ ಅರೇಂಜ್ ಆಗಿದೆ, ಈ m ನಂಬರ್ ಆಫ್ ಪಾರ್ಟಿಕಲ್ಸ್ ಯಾವ ರೀತಿ ಅರೇಂಜ್ ಆಗಿದೆ ಅಂತ ನೋಡೋದಕ್ಕೆ, ಸೊ ಪ್ರಾಬಬಿಲಿಟಿ ಈಸ್ ಗಿವನ್ ಬೈ p is equals to pi I is equals to 1 to k gi to the power ni n factorial ಅಥವಾ ಗಾಮಾ n ಅಂತಾನೂ ಕರಿತೀವಿ. pi I is equals to 1 to k ni factorial. ಸೊ ಇದು ರಿಲೇಷನ್ ನಾವು ಪ್ರಾಬಬಿಲಿಟಿದು ಬರಿತೀವಿ. ಸೊ ಪ್ರಾಬಬಿಲಿಟಿದು ಈ ರಿಲೇಷನ್ ಬರೀಬೇಕು ಅಂದ್ರೆ ಇದು ಯಾವ ರೀತಿ ಬಂತು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಇಲ್ಲಿ ಎಕ್ಸಾಂಪಲ್ ತಗೊಳೋದಾದ್ರೆ, ಕನ್ಸಿಡರ್ ದ ಫಸ್ಟ್ 12 alphabets, 12 letters of the alphabet. ಸೊ ಯಾವ್ದು ಆಲ್ಫಾಬೆಟ್ಸ್ ತಗೊಳ್ಳೋಣ. ಸಪೋಸ್ A B C D E F G H I J H K L. ಓಕೆ, ಸೊ 12 ಲೆಟರ್ಸ್ ನ ತಗೊಂತಾ ಇದ್ದೀನಿ. ಈ 12 ಲೆಟರ್ಸ್ ನ ಯಾವ ವೇ ನಲ್ಲಿ ಅರೇಂಜ್ ಮಾಡಬಹುದು, ಯಾವ ರೀತಿ ಅರೇಂಜ್ ಮಾಡಬಹುದು ಅಂತ ನೋಡೋದಾದ್ರೆ, ಅರೇಂಜ್ಮೆಂಟ್ ನಲ್ಲಿ ನಾವು ಪ್ರಾಬಬಿಲಿಟಿ ನಲ್ಲಿ ನೋಡಿರ್ತೀವಿ. ಸೊ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ನಲ್ಲಿ ನೋಡಿರ್ತೀವಿ. ಪರ್ಮಿಟೇಷನ್ ನಲ್ಲಿ ಸಪೋಸ್ ಇಫ್ ಯು ಗಿವನ್ 12 ಬುಕ್ಸ್ ಕೊಟ್ಟಿರ್ತೀರಿ, ಆ 12 ಬುಕ್ಸ್ ನ ಯಾವ ರೀತಿ ಅರೇಂಜ್ ಮಾಡ್ತೀರಿ ಅಂತ ನೋಡೋದಾದ್ರೆ, ಸೊ ಅರೇಂಜ್ಮೆಂಟ್ ನ ಏನ್ ಮಾಡ್ತೀವಿ, ಅಲ್ಲಿ ಅರೇಂಜ್ಮೆಂಟ್ ಬರಿಬೇಕಾದ್ರೆ ಯು ಕ್ಯಾನ್ ಅರೇಂಜ್ ದಮ್ ಇನ್ 12 ಫ್ಯಾಕ್ಟೋರಿಯಲ್ ವೇಸ್ ಅಂತ ಹೇಳ್ತೀವಿ. 12 ಫ್ಯಾಕ್ಟೋರಿಯಲ್ ವೇಸ್ ನಲ್ಲಿ ಅರೇಂಜ್ ಮಾಡ್ತೀವಿ ಅಂತ ಹೇಳ್ತೀವಿ. ಸಪೋಸ್ ನಿಮ್ಗೆ ಒಂದು 12 ಬುಕ್ಸ್ ಕೊಟ್ಟಿದ್ದಾರೆ, ಅದನ್ನ 3 ಕಂಟೈನರ್ಸ್ ನಲ್ಲಿ ಇಡಬೇಕು ವಿತೌಟ್ ರಿಪ್ಲೇಸ್ಮೆಂಟ್. ಸೊ 3 ಕಂಟೈನರ್ಸ್ ಆರ್ ಗಿವನ್ ಫಾರ್ ಯು. 3 ಕಂಟೈನರ್ಸ್ ಆರ್ ಗಿವನ್ ಫಾರ್ ಯು. ಫಸ್ಟ್ ಕಂಟೈನರ್ ನಲ್ಲಿ 3 ಲೆಟರ್ಸ್ ನ ಅರೇಂಜ್ ಮಾಡಬಹುದು. ಸೆಕೆಂಡ್ ಲೆಟರ್ ಕಂಟೈನರ್ ನಲ್ಲಿ 4 ಲೆಟರ್ಸ್ ಅರೇಂಜ್ ಮಾಡಬಹುದು. ಥರ್ಡ್ ಕಂಟೈನರ್ ನಲ್ಲಿ 5 ಲೆಟರ್ಸ್ ನ ಅರೇಂಜ್ ಮಾಡಬಹುದು. C1 ನಲ್ಲಿ 3 ಲೆಟರ್ಸ್, C2 ನಲ್ಲಿ 4 ಲೆಟರ್ಸ್, C3 ನಲ್ಲಿ 5 ಲೆಟರ್ಸ್. ಈ ರೀತಿ ಅರೇಂಜ್ ಮಾಡಬಹುದು. ಈಗ ಈ ರೀತಿ ಕಂಡೀಷನ್ ಕೊಟ್ಟಾಗ, ಬರೀ 12 ಲೆಟರ್ಸ್ ಕೊಟ್ಟಾಗ ಎಷ್ಟು ವೇಸ್ ನಲ್ಲಿ ಅರೇಂಜ್ ಮಾಡ್ತೀವಿ ಅಂದ್ರೆ 12 ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ.
ಸಪೋಸ್ 12 ಫ್ಯಾಕ್ಟೋರಿಯಲ್ ವೇಸ್ ನ ನಾರ್ಮಲ್ ಆಗಿ ಅರೇಂಜ್ ಮಾಡಿದಾಗ, ಸಪೋಸ್ 12 ಜನ ಇದ್ದಾರೆ, 12 ಜನನ ಯಾವ ರೀತಿ ಕುಂದಿರ್ಸ್ಬೋದು ಅಂತಂದ್ರೆ 12 ಫ್ಯಾಕ್ಟೋರಿಯಲ್ ಬೇಸ್ ನಲ್ಲಿ ಕುಂದಿರ್ಸ್ತೀವಿ ಅಂತ ಬರ್ತೀವಿ ಪರ್ಮಿಟೇಷನ್ ಅಲ್ಲಿ. ಸೊ 12 ಫ್ಯಾಕ್ಟೋರಿಯಲ್ ಅಂದ್ರೆ ಏನು, 12 ಇಂಟು 11 ಇಂಟು 10 ಇಂಟು 9 ಇಂಟು 8 ಇಂಟು ಆ ರೀತಿ ಡಿಕ್ರೀಸಿಂಗ್ ಆರ್ಡರ್ ನಲ್ಲಿ ಮಲ್ಟಿಪ್ಲಿಕೇಶನ್ ಬರಿತೀವಿ. ನಾವು ಕಂಡೀಷನ್ ಏನಿದೆ ಅಂತ ಅಂದ್ರೆ ಆ 12 ಮೆಂಬರ್ಸ್ ನ ಅಥವಾ 12 ಬುಕ್ಸ್ ನ ಅಥವಾ 12 ಲೆಟರ್ಸ್ ನ ನಾವು 3 ಕಂಟೈನರ್ಸ್ ನಲ್ಲಿ ಅರೇಂಜ್ ಮಾಡ್ಬೇಕು. 3 ಕಂಟೈನರ್ಸ್ ನಲ್ಲಿ ಅರೇಂಜ್ ಮಾಡ್ಬೇಕು ಅಂದ್ರೆ ಫಸ್ಟ್ ಕಂಟೈನರ್ ನಲ್ಲಿ ಎಷ್ಟು ಹಾಕ್ಬೇಕು, 3 ಹಾಕ್ಬೇಕು. ಸೆಕೆಂಡ್ ಕಂಟೈನರ್ ನಲ್ಲಿ ಎಷ್ಟು ಹಾಕ್ಬೇಕು, 4 ಹಾಕ್ಬೇಕು. ಥರ್ಡ್ ಕಂಟೈನರ್ ನಲ್ಲಿ ಎಷ್ಟು ಹಾಕ್ಬೇಕು, 5 ಹಾಕ್ಬೇಕು. ಸೊ ಆ ರೀತಿ ಅರೇಂಜ್ಮೆಂಟ್ ಮಾಡ್ಬೇಕು ಅಂತ ಅಂದಾಗ ನಾವು ಯಾವ ರೀತಿ ಪ್ರಾಬಿಲಿಟಿ ಬರಿತೀವಿ. ಸೊ ಇದರದ್ದು ಪ್ರಾಬಿಲಿಟಿ ಬರಿಬೇಕಾದ್ರೆ 12 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಫಸ್ಟ್ ರಲ್ಲಿ 3 ಫ್ಯಾಕ್ಟೋರಿಯಲ್, ಸೆಕೆಂಡ್ ರಲ್ಲಿ 4 ಫ್ಯಾಕ್ಟೋರಿಯಲ್, ಥರ್ಡ್ ರಲ್ಲಿ 5 ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ. ಸೊ ಈ ರೀತಿ ನಾವು ಅರೇಂಜ್ ಮಾಡ್ತೀವಿ. ಸೊ ಅಂದ್ರೆ ಇಲ್ಲಿ ಇದನ್ನ ನಾವು ಜನರಲೈಸ್ಡ್ ರೂಲ್ ಅಲ್ಲಿ ಬರೆದ್ರೆ ಏನ್ ಬರೀತೀವಿ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ i ಆಫ್ i ಟು ದ i ಈಕ್ವಲ್ ಟು 1 ಟು n ni ಫ್ಯಾಕ್ಟೋರಿಯಲ್ ಅಂತ ಬರೀತೀವಿ. ಸೊ ಅಂದ್ರೆ ಇಲ್ಲಿ n ಅನ್ನೋದೇನು, ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್. 12 ಲೆಟರ್ಸ್ ಅಂತ ಹೇಳಿದ್ನಲ್ಲ, ಸೊ ಟೋಟಲ್ ನಂಬರ್ ಆಫ್ ಲೆಟರ್ಸ್ ಅಥವಾ ಪಾರ್ಟಿಕಲ್ಸ್ ಅಥವಾ ಪರ್ಸನ್ಸ್ ಅಂತಾನು ತಗೋ. ಸೊ ಇಲ್ಲಿ 12 ಆಲ್ಫಾಬೆಟ್ಸ್ ಅಥವಾ ಪಾರ್ಟಿಕಲ್ಸ್ ಅಂತ ತಗೊಂತೀವಿ. ಅಂಡ್ ni ಅನ್ನೋದು ಏನ್ ತಗೊಂಡಿದೀವಿ, ni ಇಸ್ n1 n2 n3 n1 n2 n3 ಏನಂತ ಹೇಳಿದೆ ನಾನು ಲಾಸ್ಟ್ ಸ್ಲೈಡ್ ನಲ್ಲಿ. ಸೊ ದೇ ಆರ್ ದ ಕಂಟೈನರ್ಸ್. ಸೊ ಇಲ್ಲಿ n1 n2 n3 ಆರ್ ಕಂಟೈನರ್ಸ್ ಯೂಸ್ ಮಾಡ್ತೇವೆ. ಸೊ ವಿತ್ ಸಬ್ಮಿಷನ್ ಇಸ್ ಯೂಸ್ಡ್. ಸೊ ಇಲ್ಲಿ ನಾವು ಬರೀಬೇಕಾದ್ರೆ ಇಲ್ಲಿ ಮೇಲ್ಗಡೆ ಏನ್ ಬರ್ತಿದ್ದೀನಿ ನಾನು, 12 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಅಂತ ಬರ್ತಿದೆ. ಸೊ ಅಂದ್ರೆ 3 ಕಂಟೈನರ್ಸ್ ನ ವಿ ಆರ್ ಅರೇಂಜಿಂಗ್ 12 ಆಲ್ಫಾಬೆಟ್ಸ್ ಇನ್ 3 ಕಂಟೈನರ್ಸ್, 3 ಫ್ಯಾಕ್ಟೋರಿಯಲ್, 4 ಫ್ಯಾಕ್ಟೋರಿಯಲ್, 5 ಫ್ಯಾಕ್ಟೋರಿಯಲ್. ಅದನ್ನ ಜನರಲೈಸ್ಡ್ ರೂಲ್ ನಲ್ಲಿ ಬರೆದಾಗ ಏನಾಗುತ್ತೆ, ಇಲ್ಲಿ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಿದೆ, 12 ಇದೆ. ಅಂಡ್ ಅದನ್ನ ನಾವು 3 ಕಂಟೈನರ್ಸ್ ನಲ್ಲಿ ಅರೇಂಜ್ ಮಾಡ್ತೀವಿ. ಸೊ 3 ಕಂಟೈನರ್ಸ್ ನಲ್ಲಿ ಅರೇಂಜ್ ಮಾಡ್ತೀವಿ ಅಂದ್ರೆ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ 12 ಫ್ಯಾಕ್ಟೋರಿಯಲ್, ಅದನ್ನ n ಫ್ಯಾಕ್ಟೋರಿಯಲ್ ಅಂತ ಬರೀತೀವಿ, ಕ್ಯಾಪಿಟಲ್ N ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ pi ಆಫ್ 1 ಟು n ni ಫ್ಯಾಕ್ಟೋರಿಯಲ್. ಸೊ ni ಫ್ಯಾಕ್ಟೋರಿಯಲ್ ಅಂತ ಅಂದ್ರೆ ನಂಬರ್ ಆಫ್ ಕಂಟೈನರ್ಸ್ ನ, ಎಷ್ಟು ಕಂಟೈನರ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿ ಬರೀತೀವಿ. ಸೊ ಇಲ್ಲಿ ni ಕಂಟೈನರ್ಸ್ ವಿತ್ gi ಸಬ್ ಕಂಟೈನರ್ಸ್ ನ ಯೂಸ್ ಮಾಡಿದಾಗ, ಸೊ ಸಬ್ ಕಂಟೈನರ್ಸ್ ನ ಯೂಸ್ ಮಾಡಿದಾಗ ಈ ಪ್ರಾಬಬಿಲಿಟಿನ ಏನಂತ ಬರಿತೀವಿ, ಈ ni ಕಂಟೈನರ್ಸ್ ಏನಿರುತ್ತೆ, ಸೊ ni ಕಂಟೈನರ್ಸ್ ಕಂಟೈನ್ gi ಸಬ್ ಕಂಟೈನರ್ಸ್. ni ಕಂಟೈನರ್ಸ್ ಕಂಟೈನ್ gi ಸಬ್ ಕಂಟೈನರ್ಸ್. ಸೊ ni ಕಂಟೈನರ್ಸ್ ಒಳಗಡೆ ಮತ್ತೆ gi ಸಬ್ ಕಂಟೈನರ್ಸ್ ಇರುತ್ತೆ. ಸೊ ಆ ರೀತಿ ಇದ್ದಾಗ ಪ್ರಾಬಬಿಲಿಟಿ ಆಫ್ ಅರೇಂಜಿಂಗ್ ದ ಪಾರ್ಟಿಕಲ್ಸ್ ಇನ್ ಸಬ್ ಕಂಟೈನರ್ಸ್, ಸಬ್ ಕಂಟೈನರ್ಸ್ ನಲ್ಲಿ ಪಾರ್ಟಿಕಲ್ಸ್ ನ ಹೆಂಗ್ ಅರೇಂಜ್ ಮಾಡ್ತೀವಿ ಅದರದ್ದು ಪ್ರಾಬಬಿಲಿಟಿ. ಸೊ ದಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ v is equals to i is equals to 1 to k gi to the power ni n factorial whole divided by pi is equal to i to 1 to k ni factorial. ಸೊ ಅಂದ್ರೆ ಇಲ್ಲಿ ನಾವು ಪ್ರಾಬಬಿಲಿಟಿ ಅರೇಂಜ್ಮೆಂಟ್ ಮಾಡೋದ್ರಲ್ಲಿ ಯಾವ ರೀತಿ ಬರಿತೀವಿ, ಸಪೋಸ್ gi ಕಂಟೈನರ್ಸ್ ಸಬ್ ಕಂಟೈನರ್ಸ್ ತಗೊಂತಾ ಇದೀವಿ. ಸೊ ಸಬ್ ಕಂಟೈನರ್ಸ್ ತಗೊಂಡಾಗ ಯಾವ ರೀತಿ ಅರೇಂಜ್ ಮಾಡ್ತೀವಿ ಅದರದ್ದು ಪ್ರಾಬಬಿಲಿಟಿ ಏನ್ ಬರಿತೀವಿ, pi 1 to k gi to the power ni n factorial divided by pi i to i is equals to 1 to k ni factorial. ಸೊ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ. ಈ ರಿಲೇಷನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸಪೋಸ್ ನಮ್ಮ ಹತ್ರ 3 ಪಾರ್ಟಿಕಲ್ಸ್ ಇರುತ್ತೆ, and that should be arranged in 2 sub containers ಅಂತ ಹೇಳ್ತೀವಿ. ಸೊ 3 ಪಾರ್ಟಿಕಲ್ಸ್ ಅಥವಾ ಒಂದು ಕಾಯಿನ್ ಟಾಸ್ ಮಾಡ್ತೀವಿ. ಒಂದು ಕಾಯಿನ್ ಟಾಸ್ ಮಾಡಿದಾಗ ಏನ್ ಔಟ್ಪುಟ್ ಬರುತ್ತೆ, ಐದರ್ ಹೆಡ್ ಬರುತ್ತೆ ಅಥವಾ ಟೇಲ್ ಬರುತ್ತೆ. ಸೊ ಒಂದ್ ಕಾಯಿನ್ ಟಾಸ್ ಮಾಡಿದ್ರೆ ಹೆಡ್ ಅಥವಾ ಟೇಲ್ ಬರುತ್ತೆ. ಸಪೋಸ್ ನಮ್ಗೆ 3 ಕಾಯಿನ್ಸ್ ನ ಟಾಸ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. 3 ಕಾಯಿನ್ಸ್ ನ ಟಾಸ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಔಟ್ಕಮ್, ಸ್ಯಾಂಪಲ್ ಸ್ಪೇಸ್ ಬರಿಬೇಕಾದ್ರೆ ಏನ್ ಬರಿತೀವಿ, 2 ಕ್ಯೂಬ್ ಅಂತ ಬರಿತೀವಿ. 2 ಕ್ಯೂಬ್ ಇಸ್ ಈಕ್ವಲ್ಸ್ ಟು 8 ಅಂತ ಬರಿತೀವಿ. 8 ಪಾಸಿಬಲ್ ವೇಸ್ ನಲ್ಲಿ ನಮ್ಗೆ ಔಟ್ಕಮ್ ಬರುತ್ತೆ.
ಸೊ ಹೆಂಗ್ ಬರ್ತೀವಿ ಏಟ್ ಪಾಸಿಬಲ್ ಔಟ್ಕಮ್ಸ್ ಅಲ್ಲಿ ಅಂದ್ರೆ ಹೆಚ್ 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 ಟಿ ಹೆಚ್ ಅಥವಾ ಹೆಚ್ ಹೆಚ್ ಟಿ ಅಥವಾ ಟಿ ಹೆಚ್ ಹೆಚ್ ಟಿ ಟಿ ಹೆಚ್ ಅಥವಾ ಟಿ ಹೆಚ್ ಟಿ ಅಥವಾ ಹೆಚ್ ಟಿ ಟಿ ಅಥವಾ ಟಿ ಟಿ ಟಿ. ಸೊ ಈ ರೀತಿ 8 ವೇಸ್ ನಲ್ಲಿ ನಾವು ಬರಿತೀವಿ ಔಟ್ಕಮ್. ಈ 8 ವೇಸ್ ನಲ್ಲಿ ಔಟ್ಕಮ್ ಬರಿಬೇಕಾದ್ರೆ ಸೊ ಇದನ್ನ ನಾವು ಟೋಟಲ್ ಎಷ್ಟಿದೆ ಔಟ್ಕಮ್ 2 ಔಟ್ಕಮ್ಸ್. ಸೊ ಅದನ್ನ ನಾವ್ ಏನಂತ ತಗೊಂತೀವಿ ಸಬ್ ಕಂಟೈನರ್ಸ್ ಅಂತ ತಗೊಳ್ಳೋಣ. ಈ 2 ಅನ್ನೋದು ಸಬ್ ಕಂಟೈನರ್ಸ್. ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂದ್ರೆ ನಾವು ಎಷ್ಟು ಸಲ ಕಾಯಿನ್ ಟಾಸ್ ಮಾಡ್ತಾ ಇದೀವಿ ಅಥವಾ ಎಷ್ಟು ಕಾಯಿನ್ಸ್ ಟಾಸ್ ಮಾಡ್ತಾ ಇದೀವಿ 3 ಕಾಯಿನ್ಸ್ ಅಂತ ತಗೊಳ್ಳೋಣ. ಸೊ 3 ಕಾಯಿನ್ಸ್ ನ ನಾವು 2 ಸಬ್ ಕಂಟೈನರ್ಸ್ ನಲ್ಲಿ ಅರೇಂಜ್ ಮಾಡ್ಬೇಕು ಅಂದ್ರೆ ಯಾವ ರೀತಿ ಮಾಡ್ತೀವಿ? ಸೊ ದಟ್ ಇಸ್ 2Q. ಅಂದ್ರೆ ನಮ್ಗೆ 3 ಕಾಯಿನ್ಸ್ ಇಂದ ಎಷ್ಟು ವೇಸ್ ನಲ್ಲಿ ನಾವು ಅದರದ್ದು ಔಟ್ಕಮ್ ಬರುತ್ತೆ ಅಂತಾದ್ರೆ ನಾವು ಅದನ್ನ 2 ಸಬ್ ಕಂಟೈನರ್ಸ್ ಇರೋದು 2, ಅದಕ್ಕೆ ನಾವು 2 ಪವರ್ 3 ಅಂತ ಬರಿತೀವಿ. ಸೊ ಸೇಮ್ ರೂಲ್ ನ ನಾವು ಇಲ್ಲಿ ಅಪ್ಲೈ ಮಾಡ್ಬೇಕು. ಇಲ್ಲಿ ಏನ್ ನಾವು 2Q ಅಂತ ಬರಿತೀವಿ, 2 ಇಸ್ ಕಂಟೈನರ್, 2 ಸಬ್ ಕಂಟೈನರ್ ಅಂತ ತಗೊಂತೀವಿ. 2 ಸಬ್ ಕಂಟೈನರ್ಸ್. So 2 subcontainers ನಲ್ಲಿ 3 particles. So same way when we apply that to the molecules, so molecules ಅಥವಾ particles ಗೆ ಅಪ್ಲೈ ಮಾಡಿದಾಗ ನಾವು ಏನಂತ ಬರಿತೀವಿ ಪ್ರಾಬಬಿಲಿಟಿನ P is equals to pi I is equals to 1 to k gi to the power ni. So gi to the power ni ಅಂದ್ರೆ gi ಅನ್ನೋದು ಸಬ್ ಕಂಟೈನರು, ni ಅನ್ನೋದು ಕಂಟೈನರು. ಸೊ gi to the power ni n factorial. So n factorial ಅನ್ನೋದು ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ whole divided by pi is I is equals to 1 to k ni factorial. Ni factorial ಅನ್ನೋದು number of particles, number of containers. So ni ಅನ್ನೋದು here we are taking ni containers, gi subcontainers and n total number of particles. ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್. ಸೊ ಈ ಪ್ರಾಬಬಿಲಿಟಿ ರಿಲೇಷನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಅರ್ಥ ಆಗುತ್ತೆ. ಸೊ P is equals to pi 1 I is equals to 1 to k gi to the power ni n factorial divided by pi I is equals to 1 to k ni factorial ಅಂತ ಬರಿತೀವಿ. ಸೊ ಇದರಿಂದ ನಾವು ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವ್ ಏನ್ ಮಾಡ್ತೀವಿ, ಈ ರಿಲೇಷನ್ಗೆ ಲಾಗರಿಥಮ್ ಅಪ್ಲೈ ಮಾಡ್ತೀವಿ. ಸೊ ಇದಕ್ಕೆ ಲಾಗ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಾನು ಇನ್ನೊಂದ್ ಸರ್ತಿ ಬರೀತೀನಿ. P is equals to pi I is equals to 1 to k gi to the power ni n factorial whole divided by pi I is equals to 1 to k ni factorial. ಸೊ ಈ ರೀತಿ ಬರಿತೀವಿ. ಇದಕ್ಕೆ ನಾವು ಲಾಗರಿಥಮ್ ಅಪ್ಲೈ ಮಾಡ್ತೀವಿ. ಸೊ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್, ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ವೆನ್ ಯು ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್ ನಮ್ಗೆ ಏನ್ ಬರುತ್ತೆ, ಲಾಗ್ P is equals to log n factorial plus summation of I log of gi to the power ni minus summation of I log of ni factorial. ಇಲ್ಲಿ ನಾನು ಯಾವ್ದನ್ನ ಯೂಸ್ ಮಾಡ್ತಾ ಇದ್ದೀನಿ ಲಾಗರಿಥಮ್ಸ್ ಅಂತ ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ರಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಲಾಗ್ ಆಫ್ m ಇಂಟು n. ನ್ಯೂಮರೇಟರ್ ನಲ್ಲಿ ಏನಿದೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ m ಇಂಟು n ಫಾರ್ಮ್ ನಲ್ಲಿ ಇದೆ. ಸೊ m ಇಂಟು n ಫಾರ್ಮ್ ನಲ್ಲಿ ಇದ್ರೆ ಏನ್ ಬರುತ್ತೆ ನಮ್ಗೆ, ಲಾಗ್ ಆಫ್ m ಇಂಟು n ಇಸ್ ಈಕ್ವಲ್ಸ್ ಟು ಲಾಗ್ m ಪ್ಲಸ್ ಲಾಗ್ n ಅಂತ ಬರಿತೀವಿ. ಲಾಗ್ m ಪ್ಲಸ್ ಲಾಗ್ n ಅಂತ ಬರಿತೀವಿ. ಸೇಮ್ ವೇ ಸೆಕೆಂಡ್ ಲಾಗರಿಥಮ್ ಏನ್ ಬರಿತೀವಿ, ಲಾಗ್ ಆಫ್ m ಬೈ n ಇಸ್ ಈಕ್ವಲ್ಸ್ ಟು ಲಾಗ್ m ಮೈನಸ್ ಲಾಗ್ n ಅಂತ ಬರಿತೀವಿ. ಲಾಗ್ ಆಫ್ m ಬೈ n ಇಸ್ ಈಕ್ವಲ್ಸ್ ಟು ಲಾಗ್ m ಮೈನಸ್ ಲಾಗ್ n ಅಂತ ಬರಿತೀವಿ. ಇನ್ನೊಂದು ಏನ್ ಬರಿತೀವಿ, ಇನ್ನೊಂದು ನೆಕ್ಸ್ಟ್ ಲಾ ನ ಯೂಸ್ ಮಾಡ್ತೀವಿ. ಇಲ್ಲಿ ಲಾಗ್ ಆಫ್ m ಪವರ್ n ದಟ್ ಈಸ್ ರಿಟರ್ನ್ ಆಸ್ n ಲಾಗ್ m ಅಂತ ಯೂಸ್ ಮಾಡ್ತೀವಿ. ಸೊ ಈ ಮೂರು ಲಾಗರಿಥಮಿಕ್ ಲಾಸ್ ನ ಯೂಸ್ ಮಾಡಿ ನಾವು ಈ ರಿಲೇಷನ್ ನ ಡಿರೈವ್ ಮಾಡ್ಬೇಕು. ಸೊ ಅಲ್ಲಿ P is equals to pi
I is equals to 1 to k gi to the power ni n factorial divided by pi I is equals to 1 to k ni factorial. ಇದಕ್ಕೆ log ಅಪ್ಲೈ ಮಾಡಿದ್ರೆ log p LHS ನಲ್ಲಿ ಏನ್ ಬರುತ್ತೆ log p that is equals to it is in the form of log m into n ಅಂತ ತಗೊಂತೀವಿ. ಸೊ m into n ಅಂದ್ರೆ log m plus log n. ಸೊ ಅದಕ್ಕೆ ನಾವು ಏನ್ ಬರಿತೀವಿ log n factorial plus summation of I log gi to the power ni ಅಂತ ಬರಿತೀವಿ. ಇಲ್ಲಿ I pi is equals to pi I is equals to 1 to k ನ ನಾವಿಲ್ಲಿ summation of I ಅಂತಂದು ಹೇಳಿ ರಿಪ್ಲೇಸ್ ಮಾಡಿದ್ವಿ. So that is log gi to the power ni minus summation of I. ಇಲ್ಲಿ it is in the form of m by n. m by n ಅಂದ್ರೆ log m minus log n ಈ ರಿಲೇಷನ್ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ log m ಅಂದ್ರೆ ಇದಿಷ್ಟನ್ನು ಟೋಟಲ್ ಆಗಿ m ಅಂತ ತಗೊಳೋದು. ಅದಾದ್ಮೇಲೆ ಮೈನಸ್ ಲಾಗ್ ಎನ್ ಅಂತ ಬರಿತೀವಿ. ಸೊ ಅದನ್ನ ಒಂದು ಲಾಗರಿದಮ್ ಯೂಸ್ ಮಾಡ್ತೀವಿ. ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಲಾ ಯಾವ್ದು ಯೂಸ್ ಮಾಡ್ತೀವಿ ಲಾಗ್ ಎಂ ಪವರ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಲಾಗ್ ಎಂ ಅಂತ ಯೂಸ್ ಮಾಡ್ತೀವಿ. ನಾವು ರೈಟಿಂಗ್ ದಟ್ ರಿಲೇಷನ್ ಇನ್ನೊಂದು ಏನ್ ಬರುತ್ತೆ ನಮ್ಗೆ ಲಾಗ್ ಪಿ ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ ಎನ್ ಫ್ಯಾಕ್ಟೋರಿಯಲ್ ಪ್ಲಸ್ summation of I ni log gi minus summation of I log ni factorial ಅಂತ ಬರಿತೀವಿ. ಸೊ ನಾವು ಇದಕ್ಕೆ ನಾವು ಸ್ಟರ್ಲಿಂಗ್ಸ್ ಅಪ್ರಾಕ್ಸಿಮೇಷನ್ ಅಂತ ಯೂಸ್ ಮಾಡ್ತೀವಿ. ಸೊ ಈ ಸ್ಟರ್ಲಿಂಗ್ಸ್ ಅಪ್ರಾಕ್ಸಿಮೇಷನ್ ಅಂದ್ರೆ ಏನು ಅಂತ ಕೂಡ ಒಂದ್ಸರ್ತಿ ಕೇಳಿದ್ದಾರೆ ಕ್ವೆಶನ್ ಅಲ್ಲಿ. ಸೊ ಯೂಸಿಂಗ್ ಸ್ಟರ್ಲಿಂಗ್ಸ್ ಅಪ್ರಾಕ್ಸಿಮೇಷನ್ ಕೆಸೆಟ್ ಅಲ್ಲಿ ಕೇಳಿದ್ದಾರೆ ಸ್ಟರ್ಲಿಂಗ್ಸ್ ಅಪ್ರಾಕ್ಸಿಮೇಷನ್ ಏನು ಅಂತ ಹೇಳಿ. ಈ ಸ್ಟರ್ಲಿಂಗ್ಸ್ ಅಪ್ರಾಕ್ಸಿಮೇಷನ್ ಯೂಸ್ ಮಾಡ್ಬಿಟ್ಟು ನಾವು ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಬರಿತೀವಿ. ಯೂಸಿಂಗ್ ಸ್ಟರ್ಲಿಂಗ್ಸ್ ಅಪ್ರಾಕ್ಸಿಮೇಷನ್ ಲಾಗ್ n factorial is equals to n log n minus n. ಸೊ ಇದು ಸ್ಟರ್ಲಿಂಗ್ ಅಪ್ರಾಕ್ಸಿಮೇಷನ್ ಅಂತ ಯೂಸ್ ಮಾಡ್ತೀವಿ. ಸೊ ಈ ಸ್ಟರ್ಲಿಂಗ್ ಅಪ್ರಾಕ್ಸಿಮೇಷನ್ ನ ನಾವು ಈ ರಿಲೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ರಿಲೇಷನ್ ಅಲ್ಲಿ ಸ್ಟರ್ಲಿಂಗ್ ಅಪ್ರಾಕ್ಸಿಮೇಷನ್ ಬಂದಾಗ ನಮ್ಗೆ ಏನ್ ಬರುತ್ತೆ ಒಂದೊಂದನ್ನೇ ಡಿವೈಡ್ ಮಾಡ್ತಾ ಹೋಗ್ಬೇಕು. ಸೊ ಎನ್ ಫ್ಯಾಕ್ಟೋರಿಯಲ್ ಅಂದ್ರೆ ಏನಂತ ಬರಿತೀವಿ ಲಾಗ್ ಎನ್ ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ಸ್ ಟು ಎನ್ ಲಾಗ್ ಎನ್ ಮೈನಸ್ ಎನ್ ಅಂತ ಬರಿತೀವಿ. ಸೊ ನಾವು ಲಾಗ್ ಪಿ ಅನ್ನೋದನ್ನ ಆಸ್ ಇಟ್ ಇಸ್ ಬರ್ಕೊಳ್ಳೋಣ. ಎನ್ ಫ್ಯಾಕ್ಟೋರಿಯಲ್ ಲಾಗ್ ಎನ್ ಫ್ಯಾಕ್ಟೋರಿಯಲ್ ಅಂದ್ರೆ ನಾವ್ ಏನಂತ ಬರಿಬಹುದು ಎನ್ ಲಾಗ್ ಎನ್ ಮೈನಸ್ ಎನ್ ಅಂತ ಬರಿತೀವಿ. ಎನ್ ಲಾಗ್ ಎನ್ ಮೈನಸ್ ಎನ್ ಪ್ಲಸ್ ಸಮೇಷನ್ ಆಫ್ ಐ ಎನ್ ಐ ಲಾಗ್ ಜಿ ಐ ಅಂತ ಬರಿತೀವಿ. ಎನ್ ಐ ಲಾಗ್ ಜಿ ಐ ಇಲ್ಲಿ ಏನ್ ನೆನ್ಪಿಟ್ಕೊಂಡಿರ್ಬೇಕು ಫ್ಯಾಕ್ಟೋರಿಯಲ್ ಇದ್ದಲ್ಲಿ ಮಾತ್ರ ಸ್ಟರ್ಲಿಂಗ್ಸ್ ಅಪ್ರಾಕ್ಸಿಮೇಷನ್ ಅಪ್ಲೈ ಮಾಡ್ತೀವಿ. ಎಲ್ಲಾ ಕಡೆ ಸ್ಟರ್ಲಿಂಗ್ಸ್ ಅಪ್ರಾಕ್ಸಿಮೇಷನ್ ಯೂಸ್ ಮಾಡಲ್ಲ. ಫಸ್ಟ್ ಅದ್ರಲ್ಲಿ ಎನ್ ಫ್ಯಾಕ್ಟೋರಿಯಲ್ ಇತ್ತು ಅದಕ್ಕೆ ನಾನು ಅದನ್ನ ಎನ್ ಲಾಗ್ ಎನ್ ಮೈನಸ್ ಎನ್ ಅಂತ ಬರ್ತಿದ್ದೀನಿ. ಸೆಕೆಂಡ್ ಒಂದಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ಫ್ಯಾಕ್ಟೋರಿಯಲ್ ನೋಟೇಷನ್ ಸೊ ರೈಟ್ ಇಟ್ ಆಸ್ ಇಟ್ ಇಸ್ ಸಮೇಷನ್ ಆಫ್ ಐ ಎನ್ ಐ ಲಾಗ್ ಜಿ ಐ ಅಂತಾನೆ ಬರಿತೀವಿ. ಥರ್ಡ್ ಒನ್ ಅಲ್ಲಿ ಮತ್ತೆ ಫ್ಯಾಕ್ಟೋರಿಯಲ್ ಇದೆ. ಸೊ ಫ್ಯಾಕ್ಟೋರಿಯಲ್ ಇದೆ ಅಂತ ಅಂದ್ರೆ ನಾವು ಅದನ್ನ ಏನಂತ ಬರಿತೀವಿ ಪ್ಲಸ್ ಮೈನಸ್ ಸಮೇಷನ್ ಆಫ್ ಐ ಎನ್ ಐ ಲಾಗ್ ಎನ್ ಐ ಮೈನಸ್ ಎನ್ ಐ ಅಂತ ಬರಿತೀವಿ. ಇಲ್ಲಿ ಮೈನಸ್ ಐನ ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ ಲಾಗ್ ಎನ್ ಐ ಫ್ಯಾಕ್ಟೋರಿಯಲ್ ನ ಬ್ರಾಕೆಟ್ ನಲ್ಲಿ ಬರ್ಕೊಂಡ್ರೆ ಎರಡು ನೆಗೆಟಿವ್ ಆಗುತ್ತೆ. ವಿ ಶುಡ್ ಡಿಫ್ರೆನ್ಶಿಯೇಟ್ ದಿಸ್. ಡಿಫ್ರೆನ್ಶಿಯೇಟಿಂಗ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಈ ರಿಲೇಷನ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಡೆಲ್ಟಾ. ಇಲ್ಲಿ ಡಿಫ್ರೆನ್ಸಿಯೇಷನ್ ಅಂತ ಅಂದ್ರೆ ನಾವು ಪಾರ್ಷಿಯಲ್ ಡೆರಿವೇಟಿವ್ ತಗೊಂತಾ ಇದ್ದೀವಿ. ಸೊ ಅವಾಗ ನಾವ್ ಏನಂತ ಬರಿತೀವಿ ಡಿಫ್ರೆನ್ಶಿಯೇಷನ್ ನಲ್ಲಿ differentiation of log p is equals to differentiation of n log n minus differentiation of n plus summation of log gi differentiation of ni. ಇಲ್ಲಿ log gi ಅನ್ನೋದು ಕಾನ್ಸ್ಟೆಂಟ್ ಅಂಡ್ ni ತಗೊಂಡಿದೀನಿ ಡಿಫ್ರೆನ್ಸಿಯೇಷನ್ minus summation of I ni differentiation of ni minus next line ಅಲ್ಲಿ ಬರ್ತೀನಿ minus summation of log ni delta ni
ಮೈನಸ್ summation of differentiation of dou ni ಅಂತ ಬರೀತೀವಿ. that is equals to 0 ಅಂತ ಬರೀತೀವಿ. ಇಲ್ಲಿ 0 ಅಂತ ಬರ್ತಿದ್ದೀನಿ ನಾನು. ಟೋಟಲ್ ಡಿಫ್ರೆನ್ಸಿಯೇಷನ್ ಇಸ್ ಈಕ್ವಲ್ ಟು 0 ಅಂತ ಬರ್ತಿದ್ದೀನಿ. ಸೊ 0 ಅಂತ ಅಂದ್ರೆ ಎಲ್ಲಾ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಏನಿರುತ್ತೆ ಅದನ್ನ ಈಕ್ವಿಲಿಬ್ರಿಯಂ ಇದೆ ಅಂತ ತಗೊಂತೀವಿ. ಈಕ್ವಿಲಿಬ್ರಿಯಂ ಅಂತ ಅಂದ್ರೆ ಎಲ್ಲಾನು ಕಾನ್ಸ್ಟೆಂಟ್ ವಿತ್ ಇನ್ ಅ ಕಂಟೈನರ್ ಎವ್ರಿಥಿಂಗ್ ಇಸ್ ಕಾನ್ಸ್ಟೆಂಟ್ ಅಂತ ಬರೀತೀವಿ. ಸೊ ಫಾರ್ ಮೋಸ್ಟ್ ಪ್ರಾಬಬಲ್ ಡಿಸ್ಟ್ರಿಬ್ಯೂಷನ್ ಇನ್ ಈಕ್ವಿಲಿಬ್ರಿಯಂ, ಇಲ್ಲಿ ಫಾರ್ ಮೋಸ್ಟ್ ಪ್ರಾಬಬಲ್ ಡಿಸ್ಟ್ರಿಬ್ಯೂಷನ್ for most probable distribution in equilibrium, for most probable distribution in equilibrium, delta log p is equals to 0 ಅಂತ ಬರೀತೀವಿ. ಸೊ ಅದನ್ನ ಬೇರೆ ಬೇರೆ ಇದ್ರಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತೀವಿ. ಸೊ ಫಾರ್ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ ದ ಸಿಸ್ಟಮ್ ಇಸ್ ಕಾನ್ಸ್ಟೆಂಟ್. ಸೊ ಫಸ್ಟ್ ಕಂಡೀಷನ್ ಏನು, ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ in system is constant ಅಂತ ಬರೀತೀವಿ. total number of particles in the system is constant ಅಂತಂದ್ರೆ suppose we are taking n particles, ಅದನ್ನ ನಾವು ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, n1 plus n2 plus up to nk ಅಂತ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸೊ ಅದು ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಏನಿರುತ್ತೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ನಾವು ಈ ಕಾನ್ಸ್ಟೆಂಟ್ ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನಾಗುತ್ತೆ, ಸೊ ದಟ್ ಈಸ್ ಡೆಲ್ಟಾ ಎನ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ n1 ಪ್ಲಸ್ ಡೆಲ್ಟಾ n2 ಪ್ಲಸ್ ಹಂಗೆ ಬರೀತಾ ಡೆಲ್ಟಾ nk ಅಂತ ಬರೀತೀವಿ. that is equals to 0 ಅಂದ್ರೆ summation of delta ni is equals to 0 ಅಂತ ಬರೀತೀವಿ. ನಮಗೆ ಫಸ್ಟ್ ರಿಲೇಷನ್ ಏನ್ ಬಂತು, summation of ni is equals to 0 ಅಂತ ಬರೀತೀವಿ. so that is change in particle is equals to 0. change in particle here is equals to 0. then second one energy ಅಂತ ತಗೋತೀವಿ. so energy ನಲ್ಲಿ ಬರೀಬೇಕಾದ್ರೆ during equilibrium, second condition, total energy remains constant. ಟೋಟಲ್ ಎನರ್ಜಿ ಇಸ್ ಕಾನ್ಸ್ಟೆಂಟ್. ಈಕ್ವಿಲಿಬ್ರಿಯಂ ನಲ್ಲಿ ಟೋಟಲ್ ಎನರ್ಜಿ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅಂದ್ರೆ ಇ ಅಂತ ತಗೊಂಡ್ರೆ, ಟೋಟಲ್ ಎನರ್ಜಿ ಇ ಅಂತ ತಗೊಂಡ್ರೆ ಫಸ್ಟ್ ಕಂಟೈನರ್ ನಲ್ಲಿ ε1 n1 ಅಂತ ತಗೊಂತೀವಿ. ಸೆಕೆಂಡ್ ಕಂಟೈನರ್ ನಲ್ಲಿ ε2 n2 ಅಂತ ತಗೊಂತೀವಿ. ಹಂಗೆ ಅಪ್ ಟು nth ಕಂಟೈನರ್ ಅಂದ್ರೆ εk nk ಅಂತ ತಗೊಂತೀವಿ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅಂತ ಬರೀತೀವಿ. ಇದ್ರದ್ದು ಡೆರಿವೇಶನ್ ತಗೊಂಡ್ರೆ, ಡಿಫ್ರೆನ್ಸಿಯೇಷನ್ ತಗೊಂಡ್ರೆ ಡೆಲ್ಟಾ ಇ ಇಸ್ ಈಕ್ವಲ್ಸ್ ಟು E1 delta n1 plus E2 delta n2 plus EK delta nk ಅಂತ ತಗೊಂತೀವಿ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 0 ಅಂತ ಬರಿತೀವಿ. ಸೊ ಇದ್ರದ್ದು ಡಿಸ್ಟ್ರಿಬ್ಯೂಷನ್ ಬರೀಬೇಕಾದ್ರೆ ಸಮೇಷನ್ ಆಫ್ ಎಪ್ಸಿಲನ್ ಐ ಡೆಲ್ಟಾ ni is equals to 0 ಅಂತ ಬರಿತೀವಿ. ಸೊ ದಿಸ್ ಇಸ್ ಸೆಕೆಂಡ್ ರಿಲೇಷನ್ ವೆನ್ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ರಿಮೇನ್ಸ್ ಕಾನ್ಸ್ಟೆಂಟ್. ಥರ್ಡ್ ರಿಲೇಷನ್ ಏನಂತ ತಗೊಂತೀವಿ, ಪ್ರಾಬಬಿಲಿಟಿ ಆಫ್ ಈಕ್ವಿಲಿಬ್ರಿಯಂ ಸ್ಟೇಟ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಅಂದ್ರೆ, ಈಕ್ವಿಲಿಬ್ರಿಯಂ ಸ್ಟೇಟ್ ಪ್ರಾಬಬಿಲಿಟಿ ಇನ್ ಈಕ್ವಿಲಿಬ್ರಿಯಂ ಸ್ಟೇಟ್ ನಲ್ಲಿ ಏನಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಈಕ್ವಿಲಿಬ್ರಿಯಂ ಅಂತ ಅಂದ್ರೆ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಸೊ ಪಿ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಅಂದ್ರೆ ವೆನ್ ಪಿ ಇಸ್ ಮ್ಯಾಕ್ಸಿಮಮ್, ಸೊ ಅವಾಗ ಪಿ ವ್ಯಾಲ್ಯೂ ಏನಿರುತ್ತೆ, ಲಾಗ್ ಪಿ ಶುಡ್ ಬಿ ಈಕ್ವಲ್ ಟು 1. ಪಿ ಮ್ಯಾಕ್ಸಿಮಮ್ ಇದೆ ಅಂದ್ರೆ ಲಾಗ್ ಪಿ ವ್ಯಾಲ್ಯೂ ಏನಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಅಂದ್ರೆ 1 ಅಂತ ತಗೊಂತೀವಿ. ಸೊ 1 ಅಂತ ತಗೊಂಡ್ರೆ ಇಟ್ ಇಸ್ ಅ ಕಾನ್ಸ್ಟೆಂಟ್. ನಾವು ಇದ್ರದ್ದು ಡೆರಿವೇಟಿವ್ ಬರೆದ್ರೆ ಡೆರಿವೇಟಿವ್ ಆಫ್ ಲಾಗ್ ಪಿ, ಡೆರಿವೇಶನ್ ಆಫ್ ಕಾನ್ಸ್ಟೆಂಟ್ ಇಸ್ 0. ಸೊ ಇದು 3 ಕಂಡೀಷನ್ಸ್ ನ ನಾವು ಅಪ್ಲೈ ಮಾಡ್ತೀವಿ. ಈ 3 ಕಂಡೀಷನ್ಸ್ 1 2 3 ಕಂಡೀಷನ್ ನ ನಾವು ಈ ಡಿರೈವೇಶನ್ ಅಲ್ಲಿ ಅಪ್ಲೈ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಡೆಲ್ಟಾ ಲಾಗ್ ಪಿ, ನಾನು ಇನ್ನೊಂದ್ಸರ್ತಿ ಬರಿತಾ ಇದ್ದೀನಿ ಅದನ್ನ, ಡೆಲ್ಟಾ ಲಾಗ್ ಪಿ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎನ್ ಲಾಗ್ ಎನ್ ಮೈನಸ್ ಡೆಲ್ಟಾ ಎನ್ ಪ್ಲಸ್ ಸಮೇಷನ್ ಆಫ್ ಲಾಗ್ ಜಿ ಐ ಡೆಲ್ಟಾ ಎನ್ ಐ ಮೈನಸ್ ಸಮೇಷನ್ ಆಫ್ ಐ ಎನ್ ಐ ಡೆಲ್ಟಾ ಎನ್ ಐ ಮೈನಸ್ ಸಮೇಷನ್ ಆಫ್ ಲಾಗ್ ಎನ್ ಐ ಡೆಲ್ಟಾ ಎನ್ ಐ ಮೈನಸ್ ಡೆಲ್ಟಾ ಎನ್ ಐ ಇಸ್ ಈಕ್ವಲ್ಸ್ ಟು 0. ಸೊ ಇದನ್ನ
ಆ ರಿಲೇಷನ್ ಮತ್ತೆ ಇನ್ನೊಂದ್ಸರ್ತಿ ಬರ್ತಿದ್ದೀನಿ ನಾನಿಲ್ಲಿ. ಸೊ ಇವಾಗ ಏನ್ ಬರುತ್ತೆ ನಮ್ಗೆ ಲಾಗ್ ಬಿ 0 ಆಗುತ್ತೆ, ಡಿರೈವೇಶನ್ ಇದ್ರದ್ದು 0 ಆಗುತ್ತೆ, ಲಾಗ್ ಎನ್ 0 ಆಗುತ್ತೆ. ಸೊ ಉಳಿಯೋದೇನು ಸಮೇಶನ್ ಆಫ್ ಐ ಲಾಗ್ ಜಿ ಐ ಡೆಲ್ಟಾ ಎನ್ ಐ ಮೈನಸ್ ಸಮೇಶನ್ ಆಫ್ ಲಾಗ್ ಎನ್ ಐ ಡೆಲ್ಟಾ ಎನ್ ಐ ಬರಿತೀವಿ. ಸೊ ಇಲ್ಲಿ ನಾವ್ ಇದನ್ನ ರೀಅರೇಂಜ್ ಮಾಡ್ಕೊಂಡ್ರೆ ಏನ್ ಬರಿತೀವಿ, ಇದನ್ನ ರೀಅರೇಂಜ್ ಮಾಡ್ಕೊಂಡು ಬರ್ದಾಗ ನಮ್ಗೆ ಏನ್ ಬರುತ್ತೆ, ಸಮೇಶನ್ ಆಫ್ ಲಾಗ್ ಎನ್ ಐ ಡೆಲ್ಟಾ ಎನ್ ಐ ಮೈನಸ್ ಸಮೇಶನ್ ಆಫ್ ಲಾಗ್ ಜಿ ಐ ಡೆಲ್ಟಾ ಎನ್ ಐ ಇಸ್ ಈಕ್ವಲ್ಸ್ ಟು 0. ಇವಾಗ ಇದಕ್ಕೆ ನಾವು ಲ್ಯಾಗ್ರೇಂಜಿಯನ್ ಮಲ್ಟಿಪ್ಲೈಯರ್ ಅಂತ ಯೂಸ್ ಮಾಡ್ತೀವಿ. ಸೊ ಯೂಸಿಂಗ್ ಲ್ಯಾಗ್ರೇಂಜಿಯನ್ ಮಲ್ಟಿಪ್ಲೈಯರ್ ಸೊ ಆಲ್ಫಾ ಅಂಡ್ ಬೀಟಾನ ಲ್ಯಾಗ್ರೇಂಜಿಯನ್ ಮಲ್ಟಿಪ್ಲೈಯರ್ಸ್ ಅಂತ ಕರಿತೀವಿ. ಸೊ ಆ ಲ್ಯಾಗ್ರೇಂಜಿಯನ್ ಮಲ್ಟಿಪ್ಲೈಯರ್ಸ್ ನ ಇದ್ರಲ್ಲಿ ಯೂಸ್ ಮಾಡ್ತೀವಿ. ಸೊ ಯೂಸ್ ಮಾಡಿದಾಗ ಏನ್ ಬರುತ್ತೆ, ಸಮೇಶನ್ ಆಫ್ ಐ ಲಾಗ್ ಎನ್ ಐ ಡೆಲ್ಟಾ ಎನ್ ಐ ಮೈನಸ್ ಸಮೇಶನ್ ಆಫ್ ಐ ಲಾಗ್ ಜಿ ಐ ಡೆಲ್ಟಾ ಎನ್ ಐ ಪ್ಲಸ್ ಸಮೇಶನ್ ಆಫ್ ಐ ಆಲ್ಫಾ ಡೆಲ್ಟಾ ಎನ್ ಐ ಮೈನಸ್ ಪ್ಲಸ್ ಸಮೇಶನ್ ಆಫ್, ಇಲ್ಲಿ ಇನ್ನೊಂದು ನೆಕ್ಸ್ಟ್ ಲೈನ್ ಅಲ್ಲಿ ಬರಿತೀನಿ, ಸಮೇಶನ್ ಆಫ್ ಐ ಬೀಟಾ ಎಪ್ಸಿಲನ್ ಐ ಡೆಲ್ಟಾ ಎನ್ ಐ ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಯೂಸಿಂಗ್ ಲ್ಯಾಗ್ರೇಂಜಿಯನ್ ಮಲ್ಟಿಪ್ಲೈಯರ್ ಅಂತ ಹೇಳಿದೆ. ಈ ಆಲ್ಫಾ ಮತ್ತು ಬೀಟಾನ ನಾವು ಲ್ಯಾಗ್ರೇಂಜಿಯನ್ ಮಲ್ಟಿಪ್ಲೈಯರ್ಸ್ ಅಂತ ಕರಿತೀವಿ. ಇದನ್ನ ಈ ರಿಲೇಷನ್ ಏನಂತ ಬರಿತೀವಿ, ಮತ್ತೆ ಲಾಗರಿಥಮ್ಸ್ ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸಮೇಶನ್ ಆಫ್ ಲಾಗ್ ಎಂ ಮೈನಸ್ ಎಂ ಫಾರ್ಮ್ ನಲ್ಲಿದೆ, ಮೈನಸ್ ಎನ್ ಫಾರ್ಮ್ ನಲ್ಲಿದ್ರೆ ಲಾಗ್ ಎನ್ ಐ ಬೈ ಜಿ ಐ ಅಂತ ಬರಿತೀವಿ, ಪ್ಲಸ್ ಆಲ್ಫಾ ಪ್ಲಸ್ ಬೀಟಾ ಎಪ್ಸಿಲನ್ ಐ, ಇದರಲ್ಲಿ ಏನ್ ಕಾಮನ್ ತಗೊಂತೀವಿ, ಡೆಲ್ಟಾ ಎನ್ ಐ ಕಾಮನ್ ತಗೊಂತೀವಿ, ದಟ್ ಈಸ್ ಈಕ್ವಲ್ಸ್ ಟು 0. ಇವಾಗ ನಾವು ಸಮೇಶನ್ ಮತ್ತೆ ಡೆಲ್ಟಾ ಡಿರಿವೇಟಿವ್ ನ ತೆಗೆದ್ರೆ ಏನ್ ಬರುತ್ತೆ ನಮ್ಗೆ, ಲಾಗ್ ಆಫ್ ಎನ್ ಐ ಬೈ ಜಿ ಐ ಪ್ಲಸ್ ಆಲ್ಫಾ ಪ್ಲಸ್ ಬೀಟಾ ಎಪ್ಸಿಲನ್ ಐ ಇಸ್ ಈಕ್ವಲ್ಸ್ ಟು 0. ನಾವು ಶಿಫ್ಟಿಂಗ್ LHS RHS ಏನ್ ಬರಿತೀವಿ, ಲಾಗ್ ಎನ್ ಐ ಬೈ ಜಿ ಐ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಎಪ್ಸಿಲನ್ ಐ. ಈಗ ನಾವು ಲಾಗರಿಥಮ್ ನ ತೆಗೆದ್ರೆ ರಿಮೂವ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಎನ್ ಐ ಬೈ ಜಿ ಐ ಇಸ್ ಈಕ್ವಲ್ಸ್ ಟು ಒನ್ ಸೈಡ್ ಲಾಗರಿಥಮ್ ತೆಗೆದ್ರೆ ನೆಕ್ಸ್ಟ್ ಸೈಡ್ ಏನಂತ ಬರ್ತೀವಿ, ಎಕ್ಸ್ಪೋನೆಂಟ್ ಫಾರ್ಮ್ ನಲ್ಲಿ ಬರಿತೀವಿ. ಸೊ ಎಕ್ಸ್ಪೋನೆಂಟ್ ಆಫ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಐ ಬೀಟಾ ಎಪ್ಸಿಲನ್ ಐ ಅಂತ ಬರಿತೀವಿ. ಸೊ ಇದನ್ನ ನಾವು ಫೈನಲಿ ಏನ್ ಬರಿತೀವಿ, ಎನ್ ಐ ಇಸ್ ಈಕ್ವಲ್ಸ್ ಟು ಜಿ ಐ ಎಪ್ಸಿಲನ್ ಆಫ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಪ್ಸಿಲನ್ ಐ ಅಂತ ಬರಿತೀವಿ. ಸೊ ಈ ರಿಲೇಷನ್ ನಾವು ಏನಂತ ಕರಿತೀವಿ, ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ನಲ್ಲಿ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗುತ್ತೆ ಅಂದ್ರೆ, ಎನ್ ಐ ಇಸ್ ಈಕ್ವಲ್ಸ್ ಟು ಜಿ ಐ ಎಪ್ಸಿಲನ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಪ್ಸಿಲನ್ ಐ ಅಂತ ಬರಿತೀವಿ. ಸೊ ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಇಸ್ ದ ಮೋಸ್ಟ್ ಪ್ರಾಬಬಲ್ ಡಿಸ್ಟ್ರಿಬ್ಯೂಷನ್ ಫಾರ್ ಎನಿ ಗ್ಯಾಸ್ ಅಂತ ಹೇಳ್ತೀವಿ. ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಅಥವಾ ಎಂ ಬಿ ಡಿಸ್ಟ್ರಿಬ್ಯೂಷನ್ is the most probable distribution for any gas. So this is all about MB distribution. So ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ, 2-3 ಸರ್ತಿ ನೋಡಿ ಡಿರೈವೇಶನ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಸೊ ಈ ಮ್ಯಾಕ್ಸ್ವೆಲ್ ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಏನಿದೆ, ಎನ್ ಐ ಇಸ್ ಈಕ್ವಲ್ಸ್ ಟು ಜಿ ಐ ಎಪ್ಸಿಲನ್ ಬಾರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಪ್ಸಿಲನ್ ಐ ಅನ್ನೋದು ಈ ರಿಲೇಷನ್ ನಾವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಪಾರ್ಟಿಷನ್ ಫಂಕ್ಷನ್ಸ್ ಬರೆಯೋದಾಗಿರ್ಲಿ, ಬೇರೆ ಇದ್ರಲ್ಲಿ ರಿಲೇಷನ್ಸ್ ನಲ್ಲಿ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ
ಸೊ ಹಾಗಾಗಿ ಇದು ವಿಡಿಯೋ ಮಾಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ ಯು. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಇದ್ರಲ್ಲಿ ಕಮೆಂಟ್ ಮಾಡಿ.